माता की जय भीम, जय भारत, जय भीम, जय भारत. ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಶುಭಾಶಯವನ್ನು ಸಲ್ಲಿಸುತ್ತಾ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಮತ್ತು ಅದರ ಜೊತೆಗೆ ಸಾಮಾಜಿಕ ಆರ್ಥಿಕ ನ್ಯಾಯದ ರಾಜಕೀಯ ನ್ಯಾಯದ ಮಾತನ್ನು ಆಡಿದ್ದೇವೆ. ನಮಗೆ ರಾಜಕೀಯ ನ್ಯಾಯ ಸಿಕ್ಕಿದೆ, ಸಾಮಾಜಿಕ ನ್ಯಾಯ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ, ಅಲ್ಪ ಸಿಕ್ಕಿದೆ. ಆರ್ಥಿಕ ನ್ಯಾಯ ಪಡೆಯುವ ಅವಕಾಶ ಮುಕ್ತವಾಗಿದೆ, ಆದರೆ ಅದರಿಂದ ಆರ್ಥಿಕ ನ್ಯಾಯ ದಕ್ಕಿದೆ ಅಂತ ಪರಿಭಾವಿಸುವ ಸ್ಥಿತಿಯಲ್ಲಿ ನಾವಿಲ್ಲ. ಒಂದು ಕಾಲದಲ್ಲಿ ಆರ್ಥಿಕ ಸಬಲತೆಯನ್ನು ಪಡೆಯೋದಕ್ಕೂ ಕೂಡ ಸ್ವಾತಂತ್ರ್ಯ ಇರಲಿಲ್ಲ, ಆದರೆ ನಮಗೆ ಆ ಸ್ವಾತಂತ್ರ್ಯ ಸಿಕ್ಕಿದೆ. ನಾವು ಯಾವುದೇ ಉದ್ದಿಮೆಯನ್ನು ಸ್ಥಾಪಿಸೋದಕ್ಕೆ ಯಾರು ಅಡ್ಡಿಪಡಿಸೋಕ್ಕೆ ಬರಲ್ಲ. ಈಗ ವ್ಯಾಪಾರ ಮಾಡಲಿಕ್ಕೆ ಯಾರು ಅಡ್ಡಿಪಡಿಸೋಕ್ಕೆ ಬರಲ್ಲ. ಆದರೆ ಆರ್ಥಿಕ ನ್ಯಾಯ ಪರಿಪೂರ್ಣವಾಗಿ ಕಟ್ಟಕಡೆಯ ಮನುಷ್ಯನಿಗೂ ಸಿಕ್ಕಿದೆಯಾ ಅಂತಂದರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಏನೂ ಸಿಕ್ಕಿಲ್ವಾ ಅಂತಂದರೆ ಏನೂ ಸಿಕ್ಕಿಲ್ಲ ಅನ್ನೋದನ್ನು ನಾನು ಒಪ್ಕೊಳ್ಳಲ್ಲ. ಸಿಕ್ಕಿದೆ, ಸಿಕ್ಕಬೇಕಾದಷ್ಟು ಪ್ರಮಾಣದಲ್ಲಿ ನಮಗೆ ಸಿಕ್ಕಿಲ್ಲ. ಒಂದು ಕಾಲದಲ್ಲಿ ಟೆಲಿಫೋನ್ ಅಂತಂದರೆ ಅದೊಂದು ಶ್ರೀಮಂತರ ಮನೆಯಲ್ಲಿ ಮಾತ್ರ ಇರುವ ಸಂಗತಿಯಾಗಿತ್ತು. ಇವತ್ತು ಯಾರ್ಯಾರ ಕೈನಲ್ಲಿ ಮೊಬೈಲ್ ಇದೆ ಕೈ ಎತ್ತಿರಿ, ಮೊಬೈಲ್ ಇದೆ ನಮ್ಮ ಹತ್ರ ಅನ್ನೋರು ಕೈ ಎತ್ತಿರಿ. ಅಲ್ಲಿಗೆ ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ, ಇದೆ ಅನ್ನೋರೆಲ್ಲ ನಿಸ್ಸಂಕೋಚವಾಗಿ ಕೈ ಎತ್ತಿ. ಕೈ ಬಿಡಿ, ಯಾರಿಗೆ ಮೊಬೈಲ್ ಇಲ್ಲ? ಮಕ್ಕಳನ್ನು ಹೊರತುಪಡಿಸಿ ಬಹುತೇಕ ಜನರಿಗೆ ನಾವು ಮೊಬೈಲ್ ಇದೆ. ಒಂದು ಕಾಲದಲ್ಲಿ ಮೊಬೈಲ್ ಅನ್ನೋದು ಅದು VVIPಗಳ ಸೊತ್ತಾಗಿತ್ತು. ಟೆಲಿಫೋನ್ ತಗೊಳ್ಬೇಕು ಅಂತ ಹೇಳಿದ್ರೆ MP ಲೆಟ್ರ್ ತಗೊಳ್ಬೇಕಿತ್ತು, MP ಕೋಟಾ ಅಂತ ಇರ್ತಿತ್ತು. ಗ್ಯಾಸ್ ತಗೊಳ್ಬೇಕು ಅಂತಂದ್ರೂ ಕೂಡ MP ಒಂದು ಕೂಪನ್ ಇರ್ತಿತ್ತು. ಆ ಕೂಪನ್ನ ತಗೊಂಡವರು ಮಾತ್ರ ಗ್ಯಾಸ್ ಪಡೆಯೋದಕ್ಕೆ, ಗ್ಯಾಸ್ ಕನೆಕ್ಷನ್ ಪಡೆಯೋದಕ್ಕೆ ಆಗಿರ್ತಿದ್ರು. ಈಗ ಹಾಗಿಲ್ಲ. ಮೊಬೈಲು, ಇಂಟರ್ನೆಟ್ಟು ಜಗತ್ತಿನ ಯಾವುದೇ ದೇಶಗಳಿಗಿಂತ ಅತಿ ಹೆಚ್ಚು ಬಳಕೆ ಆಗೋದಿಲ್ಲ ಅಂದರೆ ನಮ್ಮ ದೇಶದಲ್ಲಿ. 140 ಕೋಟಿ ಜನಸಂಖ್ಯೆ ಇದ್ದರೆ ಬಹುಶಃ ಲೆಕ್ಕ ಹಾಕಿದರೆ 2 ಮೊಬೈಲು 3 ಮೊಬೈಲ್ ಇಟ್ಕೊಂಡಿರೋದೆಲ್ಲ ಪಟ್ಟಿ ಮಾಡಿದ್ರೆ ನಮ್ಮ ಮೊಬೈಲ್ ಸಂಖ್ಯೆನೇ 150 ಕೋಟಿ ದಾಟ್ಬೋದು ನಮ್ಮ ದೇಶದಲ್ಲಿ. ಗ್ಯಾಸ್ ಕನೆಕ್ಷನ್ನು ಅನ್ನೋದು VVIPಗಳಿಗಿದ್ದ ಕಾಲ ಇವತ್ತಿಲ್ಲ. ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯ ಪರಿಣಾಮವೂ ಇರ್ಬೋದು. ಜನಸಾಮಾನ್ಯರಿಗೆ ಅದೊಂದು ಪ್ರತಿಷ್ಠೆಯ ಸಂಗತಿಯಾಗಿ ಇವತ್ತು ಉಳಿದಿಲ್ಲ. ಯಾಕೆಂದರೆ ಎಲ್ಲರ ಮನೆಯಲ್ಲೂ, ಬಹುತೇಕರ ಮನೆಯಲ್ಲಿ ಗ್ಯಾಸ್ ಸಂಪರ್ಕ ಇದೆ, ಬಹುತೇಕರ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇದೆ. ಬಹುತೇಕ ಜನರು ಬ್ಯಾಂಕ್ ಖಾತೆಯನ್ನು ಅಥವಾ ಅವರ ಕುಟುಂಬ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದಾರೆ. ಒಂದು ಕಾಲದಲ್ಲಿ ಬ್ಯಾಂಕು ಖಾತೆಯೂ ಕೂಡ ಇಲ್ಲದ, ಶೌಚಾಲಯವೂ ಇಲ್ಲದ, ಮೊಬೈಲು ಗ್ಯಾಸಿನ ಕನಸನ್ನೂ ಕಾಣಕ್ಕಾಗದೇ ಇರುವಂಥ ಪರಿಸ್ಥಿತಿ ಒಂದು ಕಾಲದಲ್ಲಿ ಇತ್ತು. ಇವತ್ತು ಆ ಪರಿಸ್ಥಿತಿ ಉಳಿದಿಲ್ಲ. ಹಾಗಂತ ಆರ್ಥಿಕವಾಗಿರುವಂಥ ಸಮಾನವಾಗಿರುವಂಥ ಸಾಮರ್ಥ್ಯ ಬಂದಿದೆಯಾ ಅಂದರೆ ಆರ್ಥಿಕ ಸಮಾನತೆಯ ಸಾಮರ್ಥ್ಯ ಬಂದಿಲ್ಲ. ಏನೂ ಇಲ್ಲದ ಪರಿಸ್ಥಿತಿಯೂ ಇವತ್ತು ಉಳ್ಕೊಂಡಿಲ್ಲ. ಈ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. ರೋಟಿ ಕಫಡ ಮಕಾನ್ನಿಂದ ಮುಂದೆ ಕನಸು ಕಾಣುವಂಥ ಶಕ್ತಿ ನಮ್ಗೆ ಇವತ್ತು ಬಂದಿದೆ. ಒಂದು ಕಾಲದಲ್ಲಿ ಹೊಟ್ಟೆ ಬಟ್ಟೆ ಮನೆ ಇದಿಷ್ಟು ಕನಸು ಕಾಣೋದು ಕೂಡ ಕಷ್ಟದ ಕಾಲ ಇತ್ತು. ಹೊಟ್ಟೆ ಬಟ್ಟೆ ಆದರೂ ಸಾಕುವಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಇತ್ತು. ಇವತ್ತು ಆ ಪರಿಸ್ಥಿತಿಯಿಂದ ಮುಂದೆ ಬಂದಿದ್ದೀವಿ.
ಆದರೆ ಮುಂದೆ ಹೋಗಬೇಕಾಗಿರೋದು ಭಾಳ ಇದೆ. ಮುಂದೆ ಹೋಗದೆ ಆರ್ಥಿಕ ಸಮಾನತೆ ಸಿಗದೆ ಸಾಮಾಜಿಕವಾಗಿರುವಂಥ ಸಮಾನತೆಯನ್ನು ಸಾಧಿಸೋದು ಸುಲಭದ ಸಂಗತಿ ಅಲ್ಲ. ಯಾಕೆ ಅಂದರೆ ಸಾಮಾಜಿಕ ಸಮಾನತೆಯ ಸಾಧಿಸೋದಕ್ಕೆ ಆರ್ಥಿಕ ಶಕ್ತಿಯೂ ಕೂಡ ಒಂದು ಪ್ರಬಲ ಕಾರಣ ಆಗುತ್ತೆ. ಹಾಗಾದರೆ ಇದನ್ನು ಸಾಧಿಸೋದಕ್ಕೆ ಏನು ಮಾಡಬೇಕು? ಬಹಳ ಸರಳವಾಗಿರ್ತಕ್ಕಂಥ ಎಲ್ಲರೂ ದಕ್ಕಿಸಿಕೊಳ್ಳಬಹುದಾಗಿರುವ ಒಂದು ಮಂತ್ರವನ್ನು ನಮ್ಮ ಸಂವಿಧಾನ ಶಿಲ್ಪಿ ನಮಗೆ ಕೊಟ್ಟರು. ಅದೇನು ಅಂತ ಹೇಳಿದ್ರೆ, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ. ಶಿಕ್ಷಣ ಪಡೆದವನು ಏನು ಮಾಡಬೇಕು? ಗರ್ಜಿಸಲೇಬೇಕು. ಯಾರು ಹುಲಿ ಹಾಲು ಕುಡಿತಾನೆ ಅವನು ಗರ್ಜಿಸಲೇಬೇಕು ಅಂತ ಹೇಳಿದರು. ನಮ್ಮ ಮೂಲಭೂತ ಹಕ್ಕು. ಶಿಕ್ಷಣದಿಂದ ಯಾರೂ ವಂಚಿತರಾಗೋದಕ್ಕೆ ಸಾಧ್ಯ ಇಲ್ಲ, ವಂಚಿತರಾಗಬಾರ್ದು. ಅವಕಾಶ ಇದೆ. ಹಾಗಿದ್ರೆ ದಕ್ಕಿಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ಯಾರ್ದು? ಅದು ನಮ್ಮ ಹೊಣೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ತನ್ನೆಲ್ಲ ಜ್ಞಾನದ ವಿದ್ವತ್ತನ್ನು ತನ್ನ ಸ್ವಂತಕ್ಕಾಗಿ ಉಪಯೋಗಿಸಲಿಲ್ಲ. ಸ್ವಂತಕ್ಕಾಗಿ ಉಪಯೋಗಿಸಿದ್ರೆ ಬಹುಶಃ ಅವರ ಮೊಮ್ಮಕ್ಕಳು ಅವರು ನೆನಪನ್ನು ಮಾಡ್ಕೊಳ್ತಿರಲಿಲ್ಲ. ಅವರು ರಾಷ್ಟ್ರಕ್ಕಾಗಿ ಉಪಯೋಗಿಸಿದ್ರು, ಸಮಾಜಕ್ಕಾಗಿ ಉಪಯೋಗಿಸಿದ್ರು, ಕಟ್ಟಕಡೆಯ ಮನುಷ್ಯನಿಗಾಗಿ ಉಪಯೋಗಿಸಿದ್ರು. ಆ ಕಾರಣಕ್ಕೆ ನಾವು ಅವರ 135ನೇ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಸಂವಿಧಾನದ ಲಾಭವನ್ನು ನಾವೆಲ್ಲರೂ ಪಡೆದಿದ್ದೀವಿ. ಸಂವಿಧಾನದ ಲಾಭ ನಮಗಿಲ್ಲದೆ ಇದ್ದರೆ ನಾನು MLA ಆಗಿ ಮಂತ್ರಿ ಆಗೋದಕ್ಕೆ, ತಮ್ಮಯ್ಯನವರು MLA ಆಗೋದಕ್ಕೆ, ಅಥವಾ ಭಾಳಷ್ಟು ಜನ ಜನಪ್ರತಿನಿಧಿಗಳಾಗೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಪಟೇಲರು ಮಕ್ಕಳು ಪಟೇಲರು, ಪಾಳೆಗಾರರು ಮಕ್ಕಳು ಪಾಳೆಗಾರರು, ಶಾನ್ಭೋಗರು ಮಕ್ಕಳು ಶಾನ್ಭೋಗರು, ರಾಜರು ಮಕ್ಕಳು ರಾಜರು ಅನ್ನುವ ಪದ್ಧತಿಗೆ ನಮ್ಮ ಸಂವಿಧಾನ ಅವಕಾಶ ಕೊಡಲಿಲ್ಲ. ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಕ್ಕೊಡ್ತು. ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಭುಗಳು ಯಾರು? ಪ್ರಭುಗಳು? ನಾವೇ ಪ್ರಭುಗಳು, ಪ್ರಜೆಗಳೇ ಪ್ರಭುಗಳು. ಮತದ ಹಕ್ಕು ಕೊಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು. ನಾನೊಂದು ಬ್ರಹ್ಮಾಸ್ತ್ರವನ್ನು ಕೊಡ್ತಾ ಇದ್ದೀನಿ, ಅರಿತು ಬಳಸಿದರೆ, ಸ್ವಾರ್ಥಕ್ಕಾಗಿ ಬಳಕೆ ಮಾಡದೇ ಇದ್ದರೆ, ಸಂಕುಚಿತ ಆಶೆಗೆ ಬಲಿಯಾಗದೇ ಇದ್ದರೆ, ಸಣ್ಣತನಕ್ಕೆ ದುರ್ಬಳಕೆ ಮಾಡಿಕೊಳ್ಳದೇ ಇದ್ದರೆ, ಈ ಬ್ರಹ್ಮಾಸ್ತ್ರ ಪ್ರತಿಯೊಬ್ಬರ ಬದುಕನ್ನು ಬದಲಾಯಿಸ್ತಕ್ಕಂಥ ಅಸ್ತ್ರ ಆಗತ್ತೆ ಮತ್ತು ಭಾರತದ ಭವಿಷ್ಯವನ್ನು ಬರೆಯುವ ಅಸ್ತ್ರ ಆಗತ್ತೆ ಅಂತ ಹೇಳಿದರು. ಯಾವುದಾದ ಅಸ್ತ್ರ? ಸಾರ್ವತ್ರಿಕ ಮತದ ಹಕ್ಕು. ಇಲ್ಲಿ ಜಾತಿ ಮೇಲೆ ಮತ ಇಲ್ಲ. ಜಾತಿ ಮೇಲೆ ಟಿಕೆಟ್ ಕೊಡುವಂಥ ಪಕ್ಷಗಳಿದ್ದಾವೆ. ಹಣದ ಮಣೆ ಹಾಕಿ ಟಿಕೆಟ್ ಕೊಡುವ ಪಕ್ಷಗಳಿದ್ದಾವೆ, ನಾಯಕರಿದ್ದಾರೆ. ಹಣ ತಗೊಂಡು ಟಿಕೆಟ್ ಕೊಡುವಂಥ ನಾಯಕರುಗಳಿದ್ದಾರೆ. ಆದರೆ ನಮ್ಮ ಸಂವಿಧಾನ ಸಾರ್ವತ್ರಿಕ ಮತದ ಹಕ್ಕನ್ನು ಕೊಡ್ತು. ಹಕ್ಕನ್ನು ಕೊಡಬೇಕಾದ್ರೆ ಹೇಳಿದರೆ ಏನು ಅಂದರೆ, ಇದನ್ನು ಅರಿತು ಬಳಸಿದರೆ ಇದು ನಿಮ್ಮ ಬದುಕನ್ನು ಬದಲಾಯಿಸ್ತಕ್ಕಂಥ ಬ್ರಹ್ಮಾಸ್ತ್ರ ಆಗುತ್ತೆ ಅಂತ ಹೇಳಿದರು. ಎಷ್ಟು ಜನ ಇದನ್ನು ಅರಿತು ಬಳಸ್ತಾ ಇದ್ದೀವಿ? ಚಿಂತಿಸಬೇಕಾದ ಅವಶ್ಯಕತೆ ಇದೆ, ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಇದು ಜಾತಿ ಕಾರಣಕ್ಕೆ ಬಳಕೆ ಆಗಬೇಕಾಗಿರುವ ಅಸ್ತ್ರ ಆಗಬಾರ್ದು. ತಾತ್ಕಾಲಿಕ ಲಾಭದ ಕ್ಷಣಿಕ ಮೋಹದ ಆಸೆಗೆ ಬಳಕೆಯಾಗುವಂಥ ದುರ್ಬಲ ಅಸ್ತ್ರವನ್ನು ಬಾಬಾ ಸಾಹೇಬ್ ನಮಗೆ ಕೊಡಲಿಲ್ಲ. ಬಾಬಾ ಸಾಹೇಬ್ ನಮಗೆ ಕೊಟ್ಟಿದ್ದು ನಮ್ಮ ಬದುಕನ್ನು ಬದಲಾಯಿಸೋದು ಮಾತ್ರ ಅಲ್ಲ, ಭಾರತದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಅಸ್ತ್ರವನ್ನು ಕೊಟ್ಟರು. ಅರಿತು ಬಳಸಬೇಕೋ ಬೇಡವೋ? ಅರಿತು ಬಳಸುವಂಥ ಹೊಣೆಗಾರಿಕೆ, ಜವಾಬ್ದಾರಿ ನಮ್ಮ ಮೇಲಿದೆ. ಆ ರೀತಿ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ನಾವು ಜಯಂತಿಯನ್ನು ಆಚರಿಸಿದರೆ ಅದು ಸಾರ್ಥಕ ಆಗುತ್ತೆ. ಇತ್ತೀಚೆಗೆ ವಿಧಾನ ಪರಿಷತ್ನಲ್ಲಿ ಒಂದು ಚರ್ಚೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ. ಕಾನೂನುಗಳ ಮೂಲಕ ವ್ಯವಸ್ಥಾ ಪರಿವರ್ತನೆ ಮಾಡ್ಬೋದು, ಸಮಾಜ ಪರಿವರ್ತನೆ ಕಾನೂನಿನ ಮೂಲಕ ಪೂರ್ಣ ಆಗೋದಿಲ್ಲ.
ಸಮಾಜ ಪರಿವರ್ತನೆಗೆ ಸಾಮಾಜಿಕ ಜಾಗೃತಿ ಆಗಬೇಕು, ಸಾಮಾಜಿಕ ಜಾಗೃತಿಯನ್ನು ಮೂಡಿಸಬೇಕು. ಸ್ವತಂತ್ರ ಬಂದು 79 ವರ್ಷ ಆಯ್ತಾ? 79ನೇ ವರ್ಷವನ್ನು ಪೂರ್ಣಗೊಳಿಸಿ 80ನೇ ವರ್ಷದಲ್ಲಿದ್ದೀವಿ. 80ನೇ ವರ್ಷ, 79ನೇ ವರ್ಷದಲ್ಲಿ ಇದ್ದೀವಿ ಸ್ವತಂತ್ರ ಬಂದು. ಇನ್ನೂ ಅಸ್ಪೃಶ್ಯತೆ ಸಮಾಜದೊಳಗೆ ಜೀವಂತವಾಗಿದೆಯಲ್ಲ. ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಯೊಳಿರಿತು ಐಕ್ಯಮತ್ಯದ ಭಾವ, ಸಣ್ಣಿರುವೆ ತೆರೆಸೀತೆ ಕಣ್ಣ, ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ ಮತ್ತೇಕೆ ಅಸ್ಪೃಶ್ಯ ವರ್ಣ ಅಂತ ಕವಿ ಕೇಳ್ತಾನೆ. ಅಣು ಅಣುವನ್ನು ಭಗವಂತ ಸೃಷ್ಟಿ ಮಾಡಿರಬೇಕಾದ್ರೆ, ಇವತ್ತು ವೈಜ್ಞಾನಿಕವಾಗಿ ಮುಂದುವರೆದು ಚಂದ್ರನ ಅಂಗಳಕ್ಕೆ ಕಾಲಿಟ್ಟಿರಬೇಕಾದ್ರೆ ಮನುಷ್ಯನ ನಡುವೆ ಅಂತರ ತೋರೋದು ತರವೇ ಅಂತ ಕೇಳ್ತಾನೆ. ಒಂದು ಸಣ್ಣ ಇರುವೆ ನಮ್ಮ ಬದುಕಿಗೆ ಸಹಬಾಳ್ವೆಯ ಪಾಠವನ್ನು ಯಾಕೆ ಕಲಿಸ್ತಾ ಇಲ್ಲ ಅಂತ ಪ್ರಶ್ನಿಸ್ತಾನೆ. ಒಂದು ಪಕ್ಷಿ ಹೇಗೆ ನಡ್ಕೊಳ್ಳುತ್ತೆ ತನ್ನ ಬಳಗವನ್ನು ನೋಡಿ, ಮನುಷ್ಯರು ಯಾಕೆ ನಾವು ಮನುಷ್ಯರು ಅನ್ನುವಂಥ ಮನುಷ್ಯತ್ವವನ್ನು ಮರೆತು ಮಾನವೀಯತೆಯನ್ನು ಮರೆತು ವರ್ತಿಸ್ತೀವಿ ಅಂತ ಒಂದು ಸಂಕಟದಿಂದ ಕೇಳ್ತಾನೆ. ಯಾರಿಗಾರು ಆ ಜಾತಿ ಈ ಜಾತಿ ಇರೋರಿಗೆ ಕಣ್ಣು ಇರಬೇಕಾದ ಜಾಗದಲ್ಲಿದೆಯೋ, ಮೂಗು ಇರಬೇಕಾದ ಜಾಗದಲ್ಲಿದೆಯೋ, ಕಿವಿ ಇರಬೇಕಾದ ಜಾಗದಲ್ಲಿದೆಯೋ, ಬೇರೆ ಕಡೆ ಇದೆಯೋ? ಎಲ್ಲ ಅಂಗಾಂಗಗಳು ಎಲ್ಲ ಮನುಷ್ಯರಿಗೆ ಎಲ್ಲಿರಬೇಕೋ ಅಲ್ಲೇ ಇದ್ದಾರೆ. ಅಕಸ್ಮಾತ್ ಅಲ್ಲಿಲ್ಲದೆ ಇದ್ರೆ ಏನಾಗುತ್ತದು? ಅವನು ವಿಕಲಾಂಗ ಆಗ್ತಾನೆ. ಎಲ್ಲೆಲ್ಲಿ ಏನೇನು ಇರಬೇಕು ಅದೇ ಇದೆ. ಹೋಗಲಿ, ರಕ್ತದ ಬಣ್ಣ ಏನಾದ್ರು ಬೇರೆ ಬೇರೆ ಇದೆಯಾ ಅಂದರೆ ನಮ್ಮ ಬಾವುಟದ ಬಣ್ಣ ಬೇರೆ ಇರ್ಬೋದು, ರಕ್ತದ ಬಣ್ಣ ಬೇರೆ ಇಲ್ಲ. ರಕ್ತದಲ್ಲಿ ಅಲ್ಲಿ ಇವತ್ತು ಸಮಾಜದಲ್ಲಿ ಚಾಲ್ತಿಯಲ್ಲಿರುವ ಜಾತಿ ವ್ಯವಸ್ಥೆ ಇಲ್ಲ. ರಕ್ತದಲ್ಲಿ ಅಲ್ಲಿರೋ ಜಾತಿ ವ್ಯವಸ್ಥೆ ಆರೆ. ಅದೇನು ಓ ಪಾಸಿಟಿವ್, ಓ ನೆಗೆಟಿವ್, ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಆರೇ ವರ್ಗ. ಅದು ಹಿಂದೂನ್ ತೆಗೆದ್ರು ಅದೇ ಆರೇ ವರ್ಗ, ಮುಸ್ಲಿಂ ತೆಗೆದ್ರು ಅದೇ ಆರೇ ವರ್ಗ, ಕ್ರಿಶ್ಚಿಯನ್ ತೆಗೆದ್ರು ಅದೇ ಆರೇ ವರ್ಗ. ಮನುಷ್ಯರನ್ನು ಯಾರನ್ನೇ ತೆಗೆದ್ರು ಯಾರು ಬಿಟ್ಟು ಬೇರೆ ಜಾತಿ ಇಲ್ಲ. ಏನಾದ್ರು ರಕ್ತದ ಜಾತಿ ಅಂತ ಗುರುತಿಸ್ಬೇಕಾದ್ರೆ ಎಷ್ಟು ಜಾತಿ ಗುರುತಿಸ್ಬೇಕು? 6. ಆದರೆ ನಾವು ಒಂದೊಂದು ಸಮಾಜದೊಳಗೆ ಜಾತಿ ಉಪಜಾತಿ ಅಂತ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಸಂವಿಧಾನ ಒಡೆಯುವ ಕೆಲಸ ಮಾಡಲಿಲ್ಲ, ಜೋಡಿಸುವ ಕೆಲಸ ಮಾಡಿದೆ, ಭಾರತವನ್ನು ಜೋಡಿಸೋ ಕೆಲಸ ಮಾಡಿದೆ. ಅದಕ್ಕೆ ಒಂದು ಮಾತು ಹೇಳಿದೆ, ಜೈ ಭೀಮ್ ಜೈ ಭಾರತ್. ಯಾಕೆ ಅಂದರೆ ಭೀಮಾ ಮತ್ತು ಭಾರತ ಒಂದು ನಾಣ್ಯದ ಎರಡು ಮುಖಗಳು. ಭೀಮಾ ಮತ್ತು ಭಾರತ ಒಂದು ನಾಣ್ಯದ ಎರಡು ಮುಖಗಳು. ನಾಣ್ಯಕ್ಕೆ ಒಂದೇ ಮುಖ ಇದ್ದರೆ ಆ ನಾಣ್ಯ ಚಲಾವಣೆ ಬರೋಕ್ಕೆ ಸಾಧ್ಯನಾ? ಭೀಮನ ಸಂವಿಧಾನ ಇಲ್ಲದೆ ಭಾರತವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ಭೀಮನ ಸಂವಿಧಾನವೇ ಭಾರತವನ್ನು ರಕ್ಷಣೆ ಮಾಡಿರೋದು, ಭಾರತವನ್ನು ಬೆಳೆಸಿರೋದು, ಭಾರತವನ್ನು ಉಳಿಸಿರೋದು. ಆ ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕೊಡುವ ಗೌರವ ಅದು ಸಂವಿಧಾನಕ್ಕೆ ಕೊಡುವ ಗೌರವ ಆಗುತ್ತೆ. ನಾವು ಸಂವಿಧಾನಕ್ಕೆ ಗೌರವ ಕೊಡದೆ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ಅದು ಅರ್ಥ ಆಗಲ್ಲ, ಅದು ಪರಿಪೂರ್ಣ ಆಗಲ್ಲ. ಪರಿಪೂರ್ಣ ಆಗಬೇಕು ಅಂತಂದರೆ ಸಂವಿಧಾನದ ಆಶಯಕ್ಕೆ ಗೌರವ ಕೊಟ್ಟು ಸಮಾಜ ಪರಿವರ್ತನೆ ಮಾಡಬೇಕು. ಸಮಾಜ ಪರಿವರ್ತನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾರು ಕೀಳರಿಮೆಯಿಂದ ನರಳಬೇಕಾಗಿಲ್ಲ. ನಾವೆಲ್ಲರೂ ಒಂದೇ ಅನ್ನುವಂಥ ಆತ್ಮವಿಶ್ವಾಸದಿಂದ ಮುಂದೆ ಹೋಗಬೇಕು. ಆ ಆತ್ಮವಿಶ್ವಾಸವನ್ನು ಯಾವುದು ಬೆಳೆಸುತ್ತೆ ಅಂದರೆ ಶಿಕ್ಷಣ ಆ ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ಅದನ್ನೇ ಅವರು ಹೇಳಿಕೊಟ್ಟಿದ್ದು, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ ಹೇಳಿ. ಇದನ್ನೇ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎರಡೂ ವ್ಯರ್ಥ ಆಗಲ್ಲ ಅಂತ ಹೇಳಿದ್ದು. ಭೂಮಿಗೆ ಬಿದ್ದ ಬೀಜ ಅದು ವ್ಯರ್ಥ ಆಗಲ್ಲ,
ಮಳೆ ಬಿದ್ದರೆ ಅದು ಮೊಳಕೆ ಹೊಡೆದೇ ಹೊಡೆಯುತ್ತೆ. ಹಾಗೆ ಎದೆಗೆ ಬಿದ್ದ ಬೀಜ ಅಕ್ಷರ ಅದು ಕೂಡ ವ್ಯರ್ಥ ಆಗಲ್ಲ. ಆ ರೀತಿ ಶಿಕ್ಷಣದ ಮೂಲಕ ನಾವು ನಮ್ಮ ಸ್ವಾವಲಂಬನೆಯನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ವಿಷಯ ಮಾತಾಡೋಕ್ಕಿದ್ರೂ ಕೂಡ ಸಮಯದ ಸಂದರ್ಭವನ್ನು ಆಲೋಚನೆ ಮಾಡ್ತಾ, ಮಹಿಳಾ ಹಕ್ಕಿಗೋಸ್ಕರ ಯಾವ ಬಾಬಾ ಸಾಹೇಬ್ ಹೋರಾಟ ಮಾಡಿದ್ರೋ ಬಹುಶಃ ಈ ಐತಿಹಾಸಿಕ ಅಧಿವೇಶನಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಸಾಮಾಜಿಕ ಮೀಸಲಾತಿ ಸಿಕ್ಕಿತ್ತು, ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿಯೂ ಸಿಕ್ಕಿತ್ತು. ಆದರೆ ವಿಧಾನಸಭೆ ಮತ್ತು ಲೋಕಸಭೆಗೆ ಮಹಿಳಾ ಮೀಸಲಾತಿ ಇರಲಿಲ್ಲ. ಈಗ ಮುಂಬರುವ ವಿಶೇಷ ಅಧಿವೇಶನ ಬಾಬಾ ಸಾಹೇಬರವರ ಕನಸನ್ನು ನನಸು ಮಾಡ್ತಕ್ಕಂಥ ಅಧಿವೇಶನ. ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥ ಅಧಿವೇಶನ ಆದಾಗಿ ಪ್ರಾಪ್ತ ಆಗ್ತಾ ಇದೆ. ಆ ಮೂಲಕ ಯಾವುದನ್ನು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು, ಮಹಿಳೆಯರಿಗೆ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ಪ್ರತಿಪಾದನೆಯನ್ನು ಬಾಬಾ ಸಾಹೇಬ್ ಮಾಡಿದ್ರು, ಅದನ್ನು ಅದು ಈಡೇರದೇ ಇದ್ದ ಕಾರಣಕ್ಕೆ ತನ್ನ ಸಚಿವ ಪದವಿಗೆ ರಾಜೀನಾಮೆ ಕೊಟ್ಟಿದ್ರು. ಆ ಒಂದು ಅಂಶವನ್ನು ಸಾಕಾರಗೊಳಿಸುವಂಥ ಕೆಲಸ ಮುಂಬರುವ ಪಾರ್ಲಿಮೆಂಟು ವಿಶೇಷ ಅಧಿವೇಶನದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಸಲ್ಲಿಸಿ, ಭೀಮನ ಶಕ್ತಿ ಅದು ರಾಷ್ಟ್ರ ಶಕ್ತಿಯಾಗಿ ಬದಲಾಗಲಿ, ಆ ರಾಷ್ಟ್ರಕ್ಕೆ ಶಕ್ತಿ ತುಂಬಲಿ ಅಂತೇಳಿ ಹೇಳಿ ಎಲ್ರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ.